ಹೌದೌದೌದು, ಇದೇನ್ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇವ್ನ ಅಡ್ಮಿಷನ್ ಮಾಡ್ಕೊಂಡ್ರೆ ಇವ್ನು ಹೇಳ್ದಾಗೆ ಡಿಸ್ಚಾರ್ಜ್ ಅಂತೆ. ಲೇ ವೀರೇಂದ್ರ, ನೀರ್ಗಂಟಿ ಬಂದ್ರಲೇ. ಸಾಹೇಬ್ರೆ, ಊರಿಗೆ ರಾಜ ಆದ್ರೂನು ವೈದ್ಯರ ಹತ್ರ ಬಂದಾಗ ನೀವು ರೋಗಿನೇ. ನಿನಗೀಗ ಪೂರ್ತಿ ಸರ್ ಹೋಗ್ಬೇಕು ಅಂತಂದ್ರೆ ನನ್ನ ಮಾತು ಕೇಳಬೇಕು. ನಾನು ಮುತ್ತಣ್ಣನ ಮಗಳ ಮದುವೆಗೆ ಹೋಗ್ಬೇಕಾಗಿತ್ತು. ನೀವು ಈ ಥರ ನೋವಿನಲ್ಲಿ ಬಂದಾಗ ನನ್ನ ವೃತ್ತಿ ಧರ್ಮ ಮರೆತು ನಾನು ಹೋಗೋದಕ್ಕಾಗತ್ತಾ? ತಡ ಆದ್ರೂ ಸರಿ ಅಂತ ಚಿಕಿತ್ಸೆ ಕೊಡ್ತಾ ಇಲ್ವಾ? ಹಾಗೆ ಸಂಜೆವರೆಗೂ ನೀವಿದ್ದು ವಿಶ್ರಾಂತಿ ತಗೊಳ್ಳಿ. ನಡೆದಿರೋ ಮದುವೆಗೆ ಹೋಗಕ್ಕಾಗ್ತಾ ಇಲ್ಲ ಅಂತ ಇಷ್ಟಾಗಿ ಬೇಸರ ಮಾಡ್ಕೊಂತ ಇದ್ದೀರಾ? ಹಾ, ಏನಪ್ಪ ಹೇಳ್ತಾ ಇದೀಯಾ? ಮತ್ತೆ ನಾನು ತಾಳಿ ಕಟ್ಟಬೇಕಾಗಿರೋ ಹುಡುಗಿ ಕತ್ಗೆ ಬೇರೆ ಯಾವನೋ ತಾಳಿ ಕಟ್ಟಕ್ ಬಂದ್ಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವಾ? ಏನ್ರಪ್ಪ ಏನೇನೋ ಹೇಳ್ತಾ ಇದ್ದೀರಾ? ಏನೇನೋ ಹೇಳ್ತಾ ಇಲ್ಲ. ನೆನ್ನೆ ಮಾತ್ರ ಹಂಗೇನಾದ್ರೂ ನಡೀದೆ ಹೋಗಿದ್ರೆ ಇಷ್ಟೊತ್ತಿಗೆ ರಾಧಾ ನನ್ನ ಹೆಂಡತಿ ಆಗಿರೋಳು. ಆ ಮೈನಾ ನಮ್ಮ ಅಣ್ಣನ ಮದುವೆ ಮಾಡ್ಕೊಂಡು ನನಗೆ ಅತ್ತಿಗೆ ಆಗಿರೋಳು. ಅಣ್ಣ, ಅದಕ್ಕೆ ಹೇಳಿದ್ದು, ನಾವು ಹೋಗ್ಬೇಕಾದ್ರೆ 4 ಜನ ಜೊತೆಲಿ ಕರ್ಕೊಂಡೋಗಿದ್ರೆ ಅವನು ನಮ್ಮ ಮುಂದೆ ಬಲ ಬಿತ್ತಾ ಇದ್ನಾ? ಆ ರಾಧಾ ಮನಿನ ಅಷ್ಟು ಸಲೀಸ ಕರ್ಕೊಂಡು ಹೋಗ್ತಾ ಇದ್ನಾ? ಓ, ನೀವು ಗಾಡಿನಿಂದ ಬಿದ್ದಿದ್ದಲ್ಲ, ಯಾರ ಹತ್ರನೋ ಸರಿಯಾಗಿ ಇಕ್ಕಿಸ್ಕೊಂಡೇ ಬಂದಿದ್ದೀರಾ. ನಡೀತಾ ಇರೋ ಮದುವೆನ ನಿಲ್ಸೋದು ತುಂಬಾ ಪಾಪ ಕಣ್ರಪ್ಪ. ಪಾಪ ಪುಣ್ಯ ನೋಡ್ತಾ ಕೂತ್ಕೊಂಡ್ರೆ ನಾವ್ ಅಂದ್ಕೊಂಡಾಗ ಬದುಕಕ್ಕಾಗತ್ತೇನ್ರಿ? ನಾನು ಆಸೆ ಪಟ್ಟಂಗೆ ಆ ಮೈನನ್ನ ನಾನು ಮದುವೆ ಮಾಡ್ಕೋಬೇಕು. ಈ ಮದುವೆ ಏನಾದ್ರೂ ನಡೆದು ಬಿಟ್ರೆ ನನ್ನ ಮದುವೆ ಆಮೇಲೆ ಆಗಕ್ ಸಾಧ್ಯನೇ ಇಲ್ಲ. ನಾನು ಹೇಳೋದು ಕೇಳಪ್ಪ, ಈ ಮದುವೆ ಏನಾದ್ರೂ ನಿಲ್ಸಿದ್ರೆ ಎಷ್ಟು ಪಾಪ ಬರುತ್ತೋ ಅಷ್ಟೇ ಪಾಪ ಆ ಹುಡುಗಿ ಮೈನನ್ನ ಮದುವೆ ಆದ್ರೆ ಬರುತ್ತೆ. ಏನು ಆಗ್ಲಿಂದ ಪಾಪ ಪಾಪ ಅಂತ ಬಡ್ಕೊಳ್ತಾನೆ ಇದೆಯಾ? ಅದೆಂತ ಪಾಪ ಬಂದು ಸುತ್ಕೊಂಡ್ರು ಸರಿ, ಆ ಮೈನನ್ನ ಮದುವೆ ಮಾಡ್ಕೊಂಡೆ ಬಿಟ್ಟದ್ದೇ ಇಲ್ಲ. ಅವಳ ಜೀವನ ಅಲ್ಲಪ್ಪ ಹಾಳಾಗೋದು, ನಿನ್ ಜೀವನ. ರೇ, ಶಾಪ ಹಾಕ್ತಾ ಇದ್ದೀರಾ? ನೀವೆಂತ ಕೆಟ್ಟ ಶಾಪ ಹಾಕಿದ್ರು ನನಗೆ ಯಾವುದು ನಾಟೋದೇ ಇಲ್ಲ. ಈ ಹಣೆ ಬರನ ಯಾವ ದೇವರಿಂದನೂ ಬದಲಾಯಿಸೋಕ್ಕಾಗಲ್ಲ. ನಾನ್ ಶಾಪ ಕೊಡ್ತಾ ಇಲ್ಲಪ್ಪ, ಮೈನನ್ ಹಣೆ ಬರಹಾನೆ ಬದಲಾಗಿದೆ. ಏಯ್, ಏನು ಹೇಳ್ತಾ ಇದೀಯಾ? ನಿನಗೇನೋ ವಿಷಯ ಗೊತ್ತಿದೆ, ಬಾಯ್ ಬಿಟ್ ಬೋಗ್ಲರೇ. ನನ್ನ ಮಗನೇ ನೀನೇನಾದ್ರೂ ಬಾಯ್ ಬಿಡ್ಲಿಲ್ಲ ಅಂದ್ರೆ ನಿನ್ನ ಸಾಯಿಸೇ ಬಿಡ್ತೀನಿ. ನೀನ್ ಮದುವೆ ಮಾಡ್ಕೋಬೇಕಾಗಿರೋ ಹುಡುಗಿ ಕನ್ಯೆ ಅಲ್ಲಪ್ಪ. ಹುಡುಗಿ ಹೊಟ್ಟೆನಲ್ಲಿ ಮಗು ಇದೆ. ಏನೋ ಬೊಗಳುದೆ? ಹೌದಪ್ಪ, ನಾನು ಹೇಳ್ತಾ ಇರೋದು ನಿಜಾನೇ. ಮೈನಾಗೆ ಚಿಕಿತ್ಸೆ ಕೊಟ್ಟು ಬದುಕಿಸ್ತೆ ಅಂತ ಹೇಳಿದ್ನಲ್ಲ, ಆಗ್ಲೇ ನನಗೂ ಗೊತ್ತಾಗಿದ್ದು
ನಾನು ಕಾಪಾಡಿದ್ದು ಒಂಟಿ ಜೀವ ಅಲ್ಲ, ಜೋಡಿ ಜೀವ ಅಂತ. ಈಗಾಗಲೇ ಮೈನಾ ಹೊಟ್ಟೆನಲ್ಲಿ ಒಂದು ಪಾಪನ ಹೊತ್ಕೊಂಡಿದ್ದಾಳೆ. ಈಗ ನೀವು ಅದನ್ನ ನಿಮ್ ತಲೆ ಮೇಲೆ ಹೊರಿಸ್ಕೋಬೇಡಿ. तन्नो अस्तु द्विपदे चञ्च तस्पदे ॐ